ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿ ಗಂಡಾಂತರ ಜೋರಾಗ್ತಾ ಇದೆ. ಈಗ ಮೊನ್ನೆ ಎಲ್ಲ ಮಳೆ ಬಿತ್ತಲ್ಲ, ಆ ಮಳೆ ಬಿದ್ದ ನಂತರ ಅಂತೂ ಗುಂಡಿಗಳು ಮತ್ತೆ ಬಾಯಿ ತೆರೆದು ಕೂತಿವೆ. ನೋಡಿ, ಗುಂಡಿ ಗಂಡಾಂತರ ಹೇಗಿದೆ ಅಂತಂದರೆ ಸ್ವಲ್ಪ ಯಾಮಾರಿದ್ರೂ ಯಮನ ಪಾದ ಗ್ಯಾರಂಟಿ. ಇಲ್ಲೊಬ್ಬ ಕಾರು ಚಾಲಕನ ಜಾಗರೂಕತೆಯಿಂದ ಮಹಿಳೆ 2 ಬಾರಿ ಜಸ್ಟ್ ಮಿಸ್ ಆಗಿದ್ದಾರೆ. ಒಂದೇ ರಸ್ತೆ, ಒಂದೇ ಕಾರಿನ ಮುಂದೆ 2 ಬಾರಿ ಮಹಿಳೆ ಬಿದ್ದಿದ್ದಾರೆ. ನೋಡ್ತಾ ನೋಡ್ತಾ ಇದ್ದ ಹಾಗೆಯೇ ರಸ್ತೆಯಲ್ಲಿ ಬಿದ್ದಿದ್ದಾರೆ ಮಹಿಳೆ. ಪಣತ್ತೂರು ರಸ್ತೆಯ ಜನರ ವ್ಯಥೆಯ ಕಥೆ ಇದು. ಹಿಂಬದಿಯ ಕಾರಿನ ಡ್ಯಾಶ್ ಕ್ಯಾಮ್ರಾದಲ್ಲಿ ಇವೆಲ್ಲವೂ ಸರಿಯಾಗಿದೆ. ನೋಡಿ ಹೆಂಗಿದೆ ರೋಡ್, ಹೆಂಗಿದೆ ಅಂತಂದ್ಬಿಟ್ಟು 2 ಸಾರ್ತಿ ಅಕಸ್ಮಾತ್ ಕಾರು ಚಾಲಕ ಫಾಸ್ಟಾಗಿ ಬಂದಿದ್ದರೆ ಗ್ಯಾರಂಟಿ ಆಕೆ ಗುದ್ದುತ್ತಾ ಇದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಐ ಥಿಂಕ್ ಈ ಥರದ ಘಟನೆ ನಡೆದಿರೋದ್ರಿಂದ ಇದು ಹೈಲೈಟ್ ಆಗ್ತಾ ಇದೆ. ಬಟ್ ಇಂಥ ರಸ್ತೆಗಳು ಬೆಂಗಳೂರಿನಲ್ಲಿ ಎಲ್ಲ ಏರಿಯಾಗಳಲ್ಲೂ ಇದೆ ಅಂತ ನಾನು ಅನ್ಕೋತೀನಿ. ಖಂಡಿತವಾಗಿಯೂ ಅರವಿಂದ, ಮಳೆ ಬಿದ್ದಾದ ಬಳಿಕ ಬಹುತೇಕ ರಸ್ತೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಗುಂಡಿ ಮುಚ್ಚುವಂಥ ಕಾರ್ಯವನ್ನು BBMP ಅವರು ಮಾಡಿದ್ರು. ಬಟ್ ಆದರೆ ಆ ಮಳೆಯ ನಂತರದಲ್ಲಿ ಮತ್ತೆ ಯಥಾಸ್ಥಿತಿಗೆ, ಅಂದರೆ ಈ ಹಿಂದೆ ಯಾವ ರೀತಿ ಇತ್ತು ಗುಂಡಿ ಮುಚ್ಚೋದಕ್ಕಿಂತ ಮುನ್ನ, ಮತ್ತೆ ಅದೇ ಸ್ಥಿತಿಗೆ ಈಗ ಬೆಂಗಳೂರು ರಸ್ತೆಗಳು ಬಂದಿದೆ. ಅದರ ಒಂದು ದೃಶ್ಯ, ಅಂದರೆ ಅದರ ಒಂದು ಉದಾಹರಣೆಯನ್ನು ಇವತ್ತು ನಾವು ಈ ಒಂದು ಘಟನೆಯಲ್ಲಿ ನೋಡ್ತಾ ಇದ್ದೇವೆ. ಪಣತ್ತೂರು ಭಾಗದಲ್ಲಿ ಆಗಿರುವಂಥದ್ದು. ಪಣತ್ತೂರಿನ ಬಹುತೇಕ ಕಡೆಗಳಲ್ಲಿ ಅನೇಕ ದಿನಗಳಿಂದ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಯಾಕಂದರೆ ಆ ಭಾಗದಲ್ಲಿ ಅತಿ ಹೆಚ್ಚು ರಸ್ತೆಗಳು ಹಾಳಾಗಿರುವಂಥದ್ದೇ ಆ ವ್ಯಾಪ್ತಿಯಲ್ಲಿ. ಈ ವ್ಯಾಪ್ತಿಯಲ್ಲಿ ಈಗಿದ್ರೂ ಕೂಡ ಯಾರು ಇದನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಿಲ್ಲ. ನಿನ್ನೆ ಕೂಡ ಇಂಥದ್ದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಗಾಡಿಯನ್ನು ಚಲಾಯಿಸುವಂತ ಸಂದರ್ಭದಲ್ಲಿ 2 ಬಾರಿ ಒಂದೇ ಕಾರು ಒಂದೇ ರಸ್ತೆಯಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ. ಎಲ್ಲಾದ್ರೂ ಒಂದ್ ಕಡೆ ಆ ವೇಗ, ಅಂದ್ರೆ ಹಿಂದೆ ಬರ್ತಾ ಇದ್ದಂತ ಕಾರ್ ಅವರು ಏನಾದ್ರೂ ಒಂಚೂರು ವೇಗವಾಗಿದ್ದಿದ್ರೆ ನಿಜಕ್ಕೂ 2 ಕಡೆ ಕೂಡ ಮಹಿಳೆಗೆ ಗಂಭೀರವಾದಂತ ಗಾಯಗಳಾಗುವಂತ ಸಾಧ್ಯತೆ ಇತ್ತು. ಬಟ್ ಆದ್ರೆ ಜಾಗರೂಕತೆಯಿಂದ ಕಾರು ಚಲಾಯಿಸಿದಂತ ಹಿನ್ನೆಲೆಯಲ್ಲಿ ಸದ್ಯ ಮಹಿಳೆ ಬಚಾವಾಗಿದ್ದಾರೆ. ಬಟ್ ಆದ್ರೆ ರಸ್ತೆ ಗುಂಡಿಯಿಂದ ಆಗ್ತಾ ಇರುವಂತ ಈ ಎಫೆಕ್ಟ್ಗಳೇನಿದೆ, ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರ ಪಾಲಿಗಂತೂ ದಿನನಿತ್ಯ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಈಗಿದ್ರೂ ಕೂಡ ಸರಿಪಡಿಸುವಂತ ನಿಟ್ಟಿನಲ್ಲಿ ಯಾರು ಕೂಡ ಮುಂದಾಗ್ತಾ ಇಲ್ಲ ಅನ್ನುತ್ತದೆ ಈಗ ವ್ಯಕ್ತವಾಗ್ತಾ ಇರುವಂತ ಆಕ್ರೋಶ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾವು ಪ್ರತಿ ಸಾರ್ತಿ ಇಂಥ ಘಟನೆಗಳು ನಡೆದಾಗ ಗಮನಕ್ಕೆ ತರ್ತಾನೆ ಇರ್ತೀವಿ. ಬಟ್ ಇವರು ಗುಂಡಿ ಮುಚ್ಚಿರೋದೇ ಅವೈಜ್ಞಾನಿಕವಾಗಿ, ಸರಿಯಾದ ರೀತಿಯಲ್ಲಿ ಗುಂಡಿ ಮುಚ್ಚಿಲ್ಲ ಅಂತ ನಾವು ಅವತ್ತೇ ಹೇಳಿದ್ವಿ. ಮಳೆ ಬಂದಿದ್ದಕ್ಕೆ ಇವಾಗ ಅವೆಲ್ಲ ಮತ್ತೆ ಓಪನ್ ಆಗಿದೆ. ಮತ್ತೆ ಅದೇ ಕೆಲಸ, ಪುನಃ ಗುಂಡಿ ಮುಚ್ಚು, ಅದಕ್ಕೊಂದು ಡೆಡ್ಲೈನ್ ಕೊಡು, ಅಷ್ಟು ದಿವಸದೊಳಗಡೆ ಮಾಡ್ತೀವಿ, ಇಷ್ಟು ದಿವಸದೊಳಗಡೆ ಮಾಡ್ತೀವಿ. ಇದೇ ತೇಪೆ ಹಚ್ಚೋ ಕೆಲಸನೇ ಆಗೋಯ್ತು BBMP ಅವ್ರದ್ದು.